ಗಾಡಿನ ಬೇರೆಯವ್ರಿಗೆ ಕೊಡ್ತೀರಾ. ನಾನು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಇಟ್ಸ್ ಯುವರ್ ಚಾಯ್ಸ್, ನಿಮ್ಮ ಒಂದು ಆಪ್ಷನ್ ಅದು, ಅಥವಾ ನಿಮ್ಮ ಒಂದು ಕಮಿಟ್ಮೆಂಟ್, ಅಥವಾ ನಿಮ್ಮ ಒಂದು ಏನಾದರೂ ಅಂದ್ಕೊಳ್ಳಿ. ಸೊ ನೀವು ಗಾಡಿನ ಬೇರೆಯವ್ರಿಗೆ ಕೊಡ್ತೀರಾ, ಸೊ ಅವರು ಹೇಗೆ ಗಾಡಿ ಓಡಿಸ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಇಟ್ಕೊಂಡು ಅವ್ರಿಗೆ ಗಾಡಿ ಕೊಡಿ. ಯಾಕೆಂತಂದರೆ ಕೆಲವ್ರು ಏನು ಮಾಡ್ತಾರೆ, ಕೆಲವರು ಆಫ್ ಕ್ಲಚಲ್ಲಿ ಓಡಿಸಿ ಅಭ್ಯಾಸ ಇರುತ್ತೆ, ಕೆಲವ್ರಿಗೆ ಫುಲ್ ಕ್ಲಚ್ ಓಡಿಸೋ ಅಭ್ಯಾಸ ಇರುತ್ತೆ. ಸೊ ಇದೊಂದು ಡಿಫ್ರೆನ್ಸಿಯೇಷನ್ ಇರುತ್ತೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ಕ್ಲಚ್ಚಲ್ಲಿ ಹಿಡಿದು ಗಾಡಿ ಓಡಿಸೋ. ಈಗ ನೀವು ಫಾರ್ ಎಕ್ಸಾಂಪಲ್, ನಾನು ಫುಲ್ ಕ್ಲಚ್ ಓಡಿಸೋದು ಜಾಸ್ತಿ ನಾನು. ಸೊ ಮುಂಚೆಲ್ಲ ಆಫ್ ಕ್ಲಚ್ ಓಡಿಸ್ತಾ ಇದ್ದೆ, ಸೊ ಇವಾಗ ಫುಲ್ ಕ್ಲಚ್ಚಿಗೆ ಅಡ್ಜಸ್ಟ್ ಆಗಿದ್ದೀನಿ ನನಗೆ. ಸೊ ಈಗ ನಾನೇನು ಮಾಡ್ತೀನಿ, ಯಾವುದೇ ಗಾಡಿ ಇಟ್ಕೊಳ್ಳೋಕೆ ಹೋದಾಗಲೂ ನಾನು ಫುಲ್ ಕ್ಲಚ್ಚಲ್ಲೇ ಓಡಿಸೋದಕ್ಕೆ ನನಗೆ ಅಡ್ಜಸ್ಟ್ ಆಗಿರುತ್ತೆ. ನನ್ನ ಎಕ್ಸ್ಲೇಟ್ರ್ ಎಲ್ಲಿಗೆ ಬಿಡಬೇಕು, ನನ್ನ ಕ್ಲಚ್ ಎಲ್ಲಿ ಬಿಡಬೇಕು, ಎಕ್ಸ್ಲೇಟ್ರ್ ಯಾವಾಗ ಕೊಡಬೇಕು. ಸೊ ನನಗೆ ಫುಲ್ ಕ್ಲಚ್ಚಿನ ಮೈಂಡಿನ ಪ್ರಕಾರನೇ ನನ್ನ ಬಾಡಿ ಆ್ಯಕ್ಷನ್ ತೊಗೊಳುತ್ತೆ, ಕರೆಕ್ಟಾಗಿ, ಬಿಕಾಸ್ ಅದು ನಿಮ್ಗೆ ಅಭ್ಯಾಸ ಆಗೋಗಿರುತ್ತೆ. ಸೊ ಕೆಲವ್ರು ಏನು ಮಾಡ್ತಿರ್ತಾರೆ, ಆಫ್ ಕ್ಲಚ್ ಓಡಿಸಿ ಅಭ್ಯಾಸ ಇರುತ್ತೆ, ಅವರು ನೀವು ನಿಮ್ಮ